ಫ್ರೀಡಂ ಟಿವಿಗೆ ಸ್ವಾಗತ. ನಾನು ರೋಹನ್ ಹಿರೇಮಠ್. ರಾಜ್ಯದ ಹೈಕೋರ್ಟ್ ಇವತ್ತು ಒಂದು ಮಹತ್ವದ ತೀರ್ಪನ್ನು ನಿನ್ನೆ ಕೊಟ್ಟಿರುವಂಥದ್ದು. ಅಪಘಾತಕ್ಕೆ ಚಾಲಕನ ನಿರ್ಲಕ್ಷ್ಯ ಅಂತಂದ್ರೆ ಅವ್ರ ಕಾರಣವಲ್ಲ ಅಂತ ಕರ್ನಾಟಕದ ರಾಜ್ಯದ ಹೈಕೋರ್ಟ್ ಈಗ ಸ್ಪಷ್ಟಪಡಿಸಿರುವಂಥದ್ದು. ತುಮಕೂರಿನಲ್ಲಿ ನಡೆದಂತಹ ಒಂದು ರಸ್ತೆ ಅಪಘಾತಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಕರ್ನಾಟಕದ ಹೈಕೋರ್ಟ್ ಇವತ್ತು ಮಹತ್ವದ ಒಂದು ತೀರ್ಪನ್ನು ಕೊಟ್ಟಿರುವಂಥದ್ದು. ವಾಹನ ಸವಾರರ ಬಳಿ ಪರವಾನಗಿ ಲೈಸೆನ್ಸ್ ಇಲ್ಲ ಎಂಬ ಕಾರಣಕ್ಕಾಗಿ ಆತನ ನಿರ್ಲಕ್ಷ್ಯದಿಂದಲೇ ಅಪಘಾತ ಸಂಭವಿಸಿದೆ ಎಂದು ಅರ್ಥ ಇಲ್ಲ ಎಂಬುದು ಇವತ್ತು ಹೈಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ. 30 ದಿನದ ಒಳಗಡೆ ಅಪ್ಡೇಟ್ ನವೀಕರಣ ಅವಧಿಯಲ್ಲಿ ಲೈಸೆನ್ಸ್ ಏನಾದರೂ ರದ್ದುಗೊಂಡ್ರು ಅದು ಚಾಲಕನ ಎಡವಟ್ಟು ನಿರ್ಲಕ್ಷ್ಯವನ್ನು ಸೂಚಿಸುವುದಿಲ್ಲ ಎಂದು ಆದೇಶವನ್ನು ಕೊಟ್ಟಿರುವಂಥ ಮಹತ್ವದ ದೊಡ್ಡ ಆದೇಶವನ್ನು ಕೊಟ್ಟಿದೆ. ಸುಮಾರು 7 ವರ್ಷದ ಹಿಂದೆ ತುಮಕೂರಿನಲ್ಲಿ ನಡೆದಂತಹ ರೋಡ್ ಆಕ್ಸಿಡೆಂಟ್ ರಸ್ತೆ ಅಪಘಾತಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಹೈಕೋರ್ಟ್ ಇವತ್ತು ಕರ್ನಾಟಕದಲ್ಲಿ ಮೊನ್ನೆ ಕೊಟ್ಟಂತ ತೀರ್ಪು ವಾಹನ ಸವಾರರ ಬಳಿ ಲೈಸೆನ್ಸ್ ಇಲ್ಲವೆಂಬ ಕಾರಣಕ್ಕಾಗಿ ಆತನ ಎಲ್ಲವೂ ಕೂಡ ನಿರ್ಲಕ್ಷ್ಯದಿಂದೇ ಅಪಘಾತ ಸಂಭವಿಸಿದೆ ಎಂದರ್ಥವೇ ಅಲ್ಲ ಅಂತ ಸ್ಪಷ್ಟವಾಗಿ ಕೊಡಿಸಿದೆ. ವಾಹನ ಸವಾರರ ಲೈಸೆನ್ಸ್ ಏನಾದರೂ ರದ್ದಾದ 8 ದಿನಗಳ ಒಳಗೆ ಸಸ್ಪೆಂಡ್ ಆಗಿ 8 ದಿನಗಳೊಳಗಡೆ ಈ ಅಪಘಾತ ಸಂಭವಿಸಿದ್ದು ಎನ್ನುವ ಹಿನ್ನೆಲೆ ಸವಾರನಿಗೆ ಈಗ ದಂಡ ವಿಧಿಸಲಾಗಿತ್ತು, ಪೆನಾಲ್ಟಿ ಹಾಕಿದ್ರು. ಅದಾದ ಬಳಿಕ DL ಲೈಸೆನ್ಸ್ನ ರದ್ದಾದ ಕಾರಣ ಸವಾರನಿಗೆ ಈ ದಂಡಾಸ್ತ್ರವನ್ನು ವಿಧಿಸಿತ್ತು. ಇನ್ನು ತುಮಕೂರಿನ ಹೊನವಳ್ಳಿಯ ಗ್ರಾಮದ ನಿವಾಸಿಯವರು ರಂಜಿತ್ ಎಂಬವರು 2018 ಏಪ್ರಿಲ್ 25ರಂದು ಟಿಪ್ಟೂರು ಹುಲಿಯೂರು ರಸ್ತೆ ನಡೆಯಲ್ಲಿ ಅಪಘಾತಕ್ಕೆ ಒಳಗಾಕಿರ್ತಾರೆ. ಇನ್ನು ಈ ಎಲ್ಲ ಆರೋಪಿಸುವಂತೆ ತಮ್ಮ ಬೈಕ್ ಸವಾರನ ಬಸವರಾಜ್ ಎನ್ನುವರು ಕೂಡ ನಿರ್ಲಕ್ಷ್ಯದಿಂದ ಆಕ್ಸಿಡೆಂಟ್ ಸಂಭವಿಸಿತ್ತು ಅಂತ ಹೇಳ್ತಾರೆ. ಈ ಆಕ್ಸಿಡೆಂಟ್ನಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದಂತಹ ರಂಜಿತ್ ಅವರು ತಿಪ್ಟೂರು ಮೋಟರ್ ಅಪಘಾತದ ಪರಿಹಾರಕ್ಕಾಗಿ ಕಾಂಪನ್ಸೇಷನ್ಗೋಸ್ಕರ ನ್ಯಾಯಮಂಡಳಿ ನ್ಯಾಯಮಂಡಳಿಗೆ ಬೋರ್ಡ್ಗೆ ಮೆಟ್ಟಿಲೇ ಇರ್ತಾರೆ. ಅಲ್ಲಿ 15 ಲಕ್ಷ ರೂಪಾಯಿಯನ್ನು ಪರಿಹಾರಕ್ಕಾಗಿ ಕೋರ್ಟ್ಗೆ ಅರ್ಜಿ ಹಾಕ್ತಾರೆ, ಒತ್ತಾಯಿಸನ್ನು ಮಾಡಿರ್ತಾರೆ. ಈ ಹಿನ್ನೆಲೆಯಲ್ಲಿ 2021 ಮಾರ್ಚ್ 2023ರಂದು ನ್ಯಾಯಮಂಡಳಿಯು ಬಸವರಾಜನ ಡ್ರೈವಿಂಗ್ ಲೈಸೆನ್ಸನ್ನು ರದ್ದಾಗಿದ್ದ ಕಾರಣ ಪೆನಾಲ್ಟಿ ವಿಧಿಸಿ ವಿಮಾದಾರರಿಗೆ ಇನ್ಶೂರೆನ್ಸ್ದಾರರಿಗೆ 7 ಪ್ರತಿಶತ ಬಡ್ಡಿಯನ್ನು 6,22,295 ರೂಪಾಯಿಯನ್ನು ಕಾಂಪನ್ಸೇಷನ್ ಪರಿಹಾರ ನೀಡುವಂತ ಸೂಚಿಸಿತ್ತು. ಇಷ್ಟಕ್ಕೆ ಸಮಾಧಾನ ಪಡೆದಂತಹ ರಂಜಿತ್ ಹೆಚ್ಚಿನ ಪರಿಹಾರದ ಆಶಯದಿಂದ ಹೈಕೋರ್ಟ್ನ ಮೆಟ್ಟಲೇ ಇರ್ತಾರೆ. ಆ ಬಳಿಕ ಲೈಸೆನ್ಸ್ ರದ್ದಾದ ತಿಂಗಳು ಅಲ್ಲಿವರೆಗೆ ನವೀಕರಣಕ್ಕಾಗಿ ಅವಕಾಶ ಇತ್ತು. ಆ ಬಳಿಕ ವೆಹಿಕಲ್ ಆಕ್ಟ್ ಸೆಕ್ಷನ್ 14ರ ನಿಬಂಧನೆ ಅಡಿಯ ಆ ಸೆಕ್ಷನ್ ಕೆಳಗಡೆ ಡ್ರೈವಿಂಗ್ ಲೈಸೆನ್ಸ್ ಮುಗಿದು 30 ದಿನದ ಒಳಗಡೆ ಪರವಾನಗಿ ನವೀಕರಣಕ್ಕಾಗಿ ಬೇಕು ಎಂದು ಅಲ್ಲಿಯವರೆಗೂ ಲೈಸೆನ್ಸನ್ನು ವಿಸ್ತರಿಸಬೇಕು ಎಂದು ಹೀಗಿರುವಾಗ ಬಸವರಾಜ್ ಲೈಸೆನ್ಸನ್ನು ರದ್ದಾಗಿದ ಕೇವಲ 8 ದಿನಗಳನ್ನು ಗಮನಿಸಿದ ನ್ಯಾಯಮೂರ್ತಿಗಳ ಉಮೇಶ್ ಅಡಿಗ ಅವರು ಚಾಲಕನ ಲೈಸೆನ್ಸನ್ನು ರದ್ದಾಗಿ 1 ತಿಂಗಳವರೆಗೆ ಪರವಾನಗಿ ನವೀಕರಣಕ್ಕಾಗಿ ಅವಕಾಶವಿತ್ತು. ಈ ವೇಳೆ ಸಂದರ್ಭದಲ್ಲಿ ಯಾವುದೇ ಅಪಘಾತ ಸಂಭವಿಸಿದ್ದಲ್ಲಿ ಚಾಲಕನ DL ದಂಡ ವಿಧಿಸುವಂತ ಇಲ್ಲ ಅಂತ ಸ್ಪಷ್ಟವಾಗಿ ಕೊಟ್ಟಿದೆ. ಅದಲ್ಲದೆ ಕೇವಲ ಈ ಲೈಸೆನ್ಸ್ ರದ್ದಾದ ಮಾತ್ರಕ್ಕೆ ಚಾಲಕನ ನಿರ್ಲಕ್ಷ್ಯದಿಂದಲೇ ಅಪಘಾತ ಸಂಭವಿಸಿದೆ, ಅಪಘಾತ ಆಕ್ಸಿಡೆಂಟ್ ಆಗಿದೆ ಎನ್ನುವುದು ದೊಡ್ಡ ತಪ್ಪು ಅಂತ ಸ್ಪಷ್ಟವಾಗಿ ಹೇಳಿಕೆಯನ್ನು ಕೊಟ್ಟಿದೆ. ಕರ್ನಾಟಕದ ಸ್ಟೇಟ್ ಲೀಗಲ್ ಅಥಾರಿಟಿ ಆದಾಯ ಪಟ್ಟಿ ಅಂತ ರಂಜಿತ್ ಅವರು ಕೃಷಿಕನಾಗಿರ್ತಾರೆ. ತಿಂಗಳಿಗೆ 12,500 ರೂಪಾಯಿವರೆಗೂ 6% ಬಡ್ಡಿಯನ್ನು ಹೆಚ್ಚಿಸೋಕ್ಕೋಸ್ಕರ 2,79,000 ಪರಿಹಾರ ನೀಡುವಂತೆ ವಿಮಾದಾರರಿಗೆ ಇನ್ಶೂರೆನ್ಸ್ದಾರರಿಗೆ ಈಗಾಗಲೇ ಹೇಳಿದೆ. ಅದರೊಟ್ಟಿಗೆ ಬಸವರಾಜನ ಕುಟುಂಬ ಠೇವಣಿ ಹಣವನ್ನು ಹಿಂದಿರಿಸಿ ರಿಟರ್ನ್ ಮಾಡೋಕ್ಕೋಸ್ಕರ ಆರ್ಡರನ್ನು ಕೊಡುತ್ತೆ, ಆದೇಶವನ್ನು ಮಾಡುತ್ತೆ. ಆ ಬಳಿಕ ಲೈಸೆನ್ಸ್ ಹೀಗಾಗಿಯೇ ಲೈಸೆನ್ಸ್ ರದ್ದಾಗಿದೆ ಅಂತಂದರೆ ನೆಕ್ಸ್ಟ್ ಕ್ಷಣ ಚಾಲಕನ ತಪ್ಪೇ ಅಂತ ಅರ್ಥ ಅಲ್ಲ ಹೇಳೋದು ಇವತ್ತು ಕೋರ್ಟ್ ಮೊನ್ನೆ ಸ್ಪಷ್ಟವಾಗಿ ಕೊಟ್ಟಿರುವಂಥದ್ದು. ಕೋರ್ಟ್ ಇದು ಕ್ಲಿಯರ್ ಕಟ್ ಆಗಿ ಕಾನೂನು ಏನು ಹೇಳುತ್ತದೋ ಅದೇ ಫಾಲೋ ಆಗಬೇಕು ಎಂಬುದು ಸ್ಪಷ್ಟವಾಗಿ ಪಡಿಸಿದೆ. ಇವೆಲ್ಲ ಊಹಾಪೋಹಕ್ಕೂ ಇಲ್ಲಿ ಜಾಗ ಇಲ್ಲ. ಇನ್ನು ಈ ರಸ್ತೆಯಲ್ಲಿ ಜಾಗೃತವಾಗಿರಬೇಕು, ಕಾನೂನಿನಲ್ಲಿ ಸ್ಪಷ್ಟತೆಯಾಗಿದೆ. ಈ ಎರಡೂ ಇದ್ದರೆ ಈ ಎಲ್ಲ ಗೊಂದಲಗಳಿಗೆ ಬ್ರೇಕ್ ಹಾಕೋಕೆ ಖಚಿತ ಅಂತಲೇ ಹೇಳ್ಬೋದು. ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಫ್ರೀಡಂ ಟಿವಿ, ಜನಸಾಮಾನ್ಯರ ಶಕ್ತಿ.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.